ನಮ್ಮೆಲ್ಲರ ಒಂದು ಗುರಿ ಇರಬೇಕು, ಅದು ಸೌಹಾರ್ದತೆ ಮತ್ತು ಸೋದರತೆ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪಿಸದೆ ನಮ್ಮ ಮುಖ್ಯವಾದ ಗುರಿಯಾಗಿರಬೇಕು. ಇವತ್ತು ಸೌಹಾರ್ದತೆ ಮತ್ತು ಸೋದರತೆ ಮತ್ತು ಸಾಮರಸ್ಯದ ಸಮಾಜ ಎಂದರೆ ಅದು ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯ ದೂರ ಇಟ್ಟು ಸಾಮರಸ್ಯ ಇರಬೇಕಂತಲ್ಲ. ಈ ಭಿನ್ನಾಭಿಪ್ರಾಯ ಪರಸ್ಪರ ಚರ್ಚೆ ಮಾಡಿಕೊಂಡು ನಾವು ಪರಸ್ಪರ ಒಬ್ಬರನ್ನು ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ ನಿರ್ಮಾಣ ಮಾಡಿ ನಾವೆಲ್ಲರೂ ಒಗ್ಗಟ್ಟಿಂದ ಒಂದೇ ಆಗಿ ನಾವೆಲ್ಲ ಭಾರತೀಯರೆಂಬ ಒಂದೇ ಆ ಒಂದು ಗೌರವ ಮತ್ತು ಹೆಮ್ಮೆಯಿಂದ ನಾವು ಮುಂದೆ ಹೋಗಬೇಕಾಗ್ತದೆ. ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದು ಸರ್ಕಾರವೇ, ಅದು ಜನಪ್ರತಿನಿಧಿಗಳೇ ಜವಾಬ್ದಾರರಲ್ಲ. ಪ್ರತಿಯೊಬ್ಬರು ಕೂಡ, ಈ ಸಮಾಜದ ಪ್ರತಿಯೊಬ್ಬರು ಕೂಡ ಇವತ್ತು ಅದರ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ಮನೆಯ ತಂದೆ ತಾಯಂದಿರು ಕೂಡ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ಸಂಘ ಸಂಸ್ಥೆಯರು ಕೂಡ, ಪ್ರತಿಯೊಂದು ವಿವಿಧ ಏನು ಅಸೋಸಿಯೇಷನ್ ಇದೆಯಾ ಇವರೆಲ್ಲದರ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಆಗ ಮಾತ್ರ ಇದು ನಮಗೆ ಸೌಹಾರ್ದ ಮತ್ತು ಸಮಾಜ ಕಟ್ಟಲಿಕ್ಕೆ ಆಗ್ತದೆ. ಅದಕ್ಕಾಗಿ ನಾನು ಎಲ್ಲರಿಗೆ ಯಾವಾಗಲೂ ಹೇಳ್ತಾ ಇದ್ದೇನೆ, ನಾವು ಆಡೋ ಪ್ರತಿಯೊಂದು ಮಾತು, ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ಸಮಾಜದ ಒಗ್ಗಟ್ಟಿಗೆ ಮತ್ತು ಸಾಮರಸ್ಯಕ್ಕೆ ಆಗಬೇಕು ಹೊರತು ನಾವು ಆಡೋ ಮಾತು ಸಮಾಜವನ್ನು ವಿಭಾಗವನ್ನು ಮಾಡಲಿಕ್ಕೆ ಆಗಬಾರ್ದು. ಯಾವುದೇ ಧರ್ಮವೂ ಕೂಡ ಮನುಷ್ಯನ ದೇಹಕ್ಕೆ ಮತ್ತು ಮನಸ್ಸಿಗೆ ಗಾಯ ಮಾಡುವಂಥ ಕತ್ತಿ ಆಗಬಾರ್ದು. ಪ್ರತಿಯೊಂದು ಧರ್ಮವೂ ಕೂಡ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಗಾಯಗಳೇನಿದೆ ಅದನ್ನು ಗುಣಮಾಡಿಸುವಂಥ ಔಷಧ ಆಗಬೇಕು ಹೇಳಲಿಕ್ಕೆ ಬಯಸ್ತೇನೆ. ಪೊಲೀಸ್ ಇಲಾಖೆ ಸಮರ್ಪಕವಾಗಿ ನಮಗೆ ಸ್ಪಂದಿಸ್ತಿಲ್ಲ, ಸರಿಯಾದ ಕೆಲಸ ಮಾಡಿದಂಥ ಇಲ್ಲಿ ಆ ಒಂದು ಫ್ರಸ್ಟ್ರೇಷನ್ ಆಗ್ತದ, ಆವಾಗ ಈ ಸಮಸ್ಯೆಗಳ ಪ್ರಾರಂಭ ಆಗ್ತದೆ. ಸೊ ಪೊಲೀಸ್ ಇಲಾಖೆಯವರಿಗೆ ಸಂಪೂರ್ಣ ಸಹಕಾರ ಕೊಟ್ಟು, ಯಾರೇ ತಪ್ಪಿರಲಿ, ಯಾರಿಗೆ ಯಾರನ್ನು ಕೊಲ್ಲುವಂಥ ಮತ್ತು ಯಾರಿಗೆ ಯಾರನ್ನು ಹಲ್ಲೆ ಮಾಡುವಂತಹ ಅವಕಾಶ ಎಲ್ಲಿಯೂ ಕೂಡ ಇಲ್ಲ. ಅಂದರೆ ಎಲ್ಲರೂ ಕೂಡ ಇವತ್ತು ಖಂಡಿಸಬೇಕು. ಯಾರನ್ನು ಕೂಡ, ಯಾರಿಗೆ ಯಾರ ಮೇಲೂ ಯಾರ ವಿರುದ್ಧ ಕೂಡ ಪ್ರಚೋದನಕಾರಿ ಮಾತಾಡುವಂಥ ಅವಕಾಶವೂ ಕೂಡ ಎಲ್ಲಿಯೂ ಕೂಡ ಕೊಡಬಾರ್ದು. ಹಾಗೆ ಪೊಲೀಸ್ ಎದ್ದು ನಿಂತು ಕ್ರಮ ತಗೊಳ್ಬೇಕು. ಅದು ಮುಂದಿನೆಲ್ಲ ಅಡಚಣೆಗಳು ಇವತ್ತು ಕಡಿವಾಣಾಗ್ತದೆ. ಅದಕ್ಕಾಗಿ ನಾನು ಗೃಹ ಸಚಿವರಿಗೆ ಕೂಡ ನಾನು ಮಾತಾಡುತ್ತೇನೆ ಮತ್ತು ಪತ್ರ ಬರೀಬೇಕಂತಿದ್ದೇನೆ. ಯಾಕೆಂತ ಹೇಳಿದರೆ ಈ ಪೊಲೀಸ್ ಇಲಾಖೆಯ ಡಿಗ್ರಿ ಎಲ್ಲ ಸೇಮ್, ಎಲ್ಲರಿಗೂ ಒಂದೇ. IPS ಎಲ್ಲ ಆಗೋದು ಒಂದೇ ಕಡೆಯಲ್ಲಿ ಆಗೋದು, ಒಂದೇ ಕೋರ್ಸು, ಒಂದೇ ಟ್ರೈನಿಂಗ್ ಅಕಾಡೆಮಿ. ಮತ್ತು ಜಿಲ್ಲೆಗೆ ಒಬ್ಬೊಬ್ಬರು ಬಂದಾಗ ಒಂದೊಂದು ಸ್ಟೈಲಲ್ಲಿ ಅವರು ಆಡಳಿತ ನಡೆಸ್ತಾರೆ. ಯಾಕೆ? ಒಂದು SOP ಮಾಡಲಿಕ್ಕೆ ಸಾಮಾಜಿಕ ಜಾಲತಾಣ ಬರುವಂಥ ಸಮಸ್ಯೆಗಳು, ಹಲ್ಲೆಗಳಾದಾಗ, ಇನ್ನೊಂದಾದಾಗ, ಅಥವಾ ದ್ವೇಷ ಭಾಷಣ ಆದಾಗ ಒಬ್ಬೊಬ್ಬರು ಇಲಾಖೆ ಅಧಿಕಾರಿಗಳು ಅವರವ್ರಿಗೆ ಬೇಕಾದ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ. ಜನ ಯಾಕೆ ಗೊಂದಲ ಪಡಬೇಕು? ಈ ಹಿಂದೆ ನಾನು ಹಜ್ಜಿಗೆ ಹೋಗೋ ಮುಂಚೆ ಬೇರೆ ಬೇರೆ ವಿಚಾರಗಳು ಬಂದಾಗ ನಾನು ಸ್ಪಷ್ಟವಾಗಿ ಆವತ್ತಿನ ಇಬ್ಬರಿಗೂ ಕೂಡ, ಕಮಿಷನರ್ಗೂ ಮತ್ತು SPಗೂ ಸ್ಪಷ್ಟವಾಗಿ ಹೇಳಿದ್ದೇನೆ, ದ್ವೇಷ ಭಾಷಣಕ್ಕೆ ಅದು ಯಾರೇ ಇರಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಚೆಲ್ಲಾಟ ಆಡುವವರಿಗೆ, ಗೊಂದಲ ಸೃಷ್ಟಿಸುವವರಿಗೆ, ಅವರು ಯಾವುದೇ ವಿದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಯಾರು ಇದ್ದಾರ ಅವನ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಆವಾಗ ಅಸಹಾಯಕತೆಯನ್ನು ವ್ಯಕ್ತಪಡಿಸಿ, ಕಾನೂನು ಆಗಿದೆ, ಕಾನೂನು ಹೀಗಿದೆ ಅಂತ ನಾನು ಅದಕ್ಕೆ ಅವ್ರು ಹೇಳಿದೆ, ನೀವು ಅಡ್ವೊಕೇಟ್ ಮತ್ತು ಜಡ್ಜಿನ ಕೆಲಸ ಮಾಡಬೇಡಿ, ನೀವು ಪೊಲೀಸ್ ಕೆಲಸ ಮಾಡಿ. ಪೊಲೀಸ್ ಕೆಲಸ ಬಿಟ್ಟು ಅಡ್ವೊಕೇಟ್ ಮತ್ತು ಜಡ್ಜಿನ ಕೆಲಸ ಮಾಡಿದರೆ ಹೇಗೆ? ಕಾನೂನು ಇದೆ ಅಂತ ಹೇಳಿಕೊಂಡು ಪೊಲೀಸ್ ಕೆಲಸ ಆದಾಗ ಮಾತ್ರ ಸಮಾಜ ಶಿಸ್ತುಬದ್ಧವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ತದನಂತರ ಅವರು ನಿರ್ಗಮಿಸಿ ಈಗ ಹೊಸಬ್ ಬಂದಿದ್ದಾರೆ, ಎಲ್ಲವೂ ಕೂಡ ಕಠಿಣವಾದ ಕ್ರಮ ತೆಗೊಳ್ತಿದ್ದಾರೆ.
ಎಲ್ಲ ಕೂಡ 70% 80% ಸಮಸ್ಯೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಜನರ ಮನಸ್ಸನ್ನು ಇವತ್ತು ಏನು ಹಾಳು ಮಾಡೋರು ಇವತ್ತು 90% ಇವತ್ತು ಬಂದಾಗಿದೆ. ಬರೀ ಒಂದು ಅಧಿಕಾರಿಗಳ ಬದಲಾವಣೆ ಮುಖಾಂತರ ಬದಲಾವಣೆ ಎಷ್ಟಾಗ್ತದೆ? ಹಾಗಾದರೆ ಎಲ್ಲರಿಗೆ ಇದನ್ನು SOP ಅಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ಅಂತ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ಯಾರು ಬಂದು ಕೂಡ ಈ ರೀತಿ ಸಿಸ್ಟಮ್ ಇರಬೇಕು. ಅದಕ್ಕೆ ಇದರ ಸಮಸ್ಯೆ ಏನು ನಿಜವಾಗಿಯೂ? ಒಬ್ಬೊಬ್ಬರ ಅಧಿಕಾರಿ ಒಬ್ಬೊಬ್ಬರೊಂದು ಯಾಕೆ ಈ ರೀತಿ ಆಗ್ತದೆ ಅಂತ ಹೇಳಿಕೊಂಡು ಇಂದಿನ ಆ ಇಬ್ಬರು ಕೂಡ ಸಾಮಾಜಿಕ ಜಾಲತಾಣ ದ್ವೇಷ ಭಾಷಣ ಇವತ್ತು ಪ್ರಚಾರಗಳು ಅಥವಾ ಈ ಎಲ್ಲೆಲ್ಲಿ ಕೂತ್ಕೊಂಡು ಇವತ್ತು ವಿಚಾರಗಳನ್ನು ಹಾಕಿಕೊಂಡು ಸಮಾಜ ಗೊಂದಲ ಸೃಷ್ಟಿಸಲಿಕ್ಕೆ ಅವರ ವಿರುದ್ಧ ಕಠಿಣವಾದ ಕ್ರಮ ತೆಕ್ಕೊಳ್ಳಿಕ್ಕೆ ಅವ್ರಿಗೆ ಯಾಕೆ ಹಾಕಲಿಲ್ಲ ಅಂತೇಳಿ ಗೃಹ ಸಚಿವರು ಉನ್ನತ ಅಧಿಕಾರಿ ಮೊದಲು ತನಿಖೆ ಮಾಡಬೇಕು. ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಇವರಿಗೆ ಏನಾಯಿತು, ಯಾಕೆ ತೆಕ್ಕೊಳ್ಳಿಕ್ಕೆ ಆಗಲಿಲ್ಲ ಅಂಥೇಳಿ ಒಂದು ಉನ್ನತ ಅಧಿಕಾರಿ ಮುಖಾಂತರ ಒಂದು ತನಿಖೆ ನಡೆಸಿದರೆ ಪೊಲೀಸ್ ಇಲಾಖೆ ಕೂಡ ಅದರಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಅಧಿಕಾರಿಗೆ ಡೈರೆಕ್ಷನ್ ಕೊಡಲಿಕ್ಕೆ ಅದು ಈಸಿ ಆಗ್ತದೆ. ಅದನ್ನು ಮುಂದಿನ ಸಚಿವರಿಗೆ ಕೂಡ ಗೃಹ ಸಚಿವರು ಮಾತಾಡ್ತೇನೆ, ನಾನು ಕೂಡ ಪತ್ರ ಇತ್ತು ಬರೀತೇನೆ. ಏನೊಂದು ಪ್ರತಿಕಾರ ಹಾಗೆ ಆಗ್ತದೆ ಅಂತ ಎಲ್ಲರಿಗೂ ಕೂಡ ಇಲಾಖೆ ಕೂಡ ಗೊತ್ತಿತ್ತು, ಎಲ್ಲರಿಗೂ ಕೂಡ ಒಂದು ದಟ್ಟವಾದ ಒಂದು ವಿಚಾರ ಇತ್ತು. ಆದರೆ ಈ ರೀತಿ ನಮ್ಮ ಜಿಲ್ಲೆಗೆ ಒಂದು ವಿಶ್ವಾಸವಂತ ಮತ್ತು ಸಹೋದರತೆಯ ಮತ್ತು ಪ್ರೀತಿ ವಿಶ್ವಾಸ ಒಂದು ಸಮಾಜ ಏನಿದೆಯಾ ಅದಕ್ಕೆ ಕಪ್ಪು ಚುಕ್ಕೆ ಬರುವಂತಹ ರೀತಿ ಆಗ್ತದೆ ಅಂತ ಯಾರಿಗೂ ಎನಿಸಿರಲಿಲ್ಲ. ಕೆಲಸ ಮಾಡಿ ಅವನ ವೇತನವನ್ನು ಕೇಳಿದಾಗ ಅದೇ ಎಲ್ಲಿ ಮನೆಗೆ ಬಂದು ಸಹಾಯ ಮಾಡಿದ್ದಾನೆ, ಎಲ್ಲಿ ಅವನು ಚಿರಪತಿ ಬಂದು ಒಟ್ಟಿಗಿದ್ದಾರೆ ಇಷ್ಟು ವರ್ಷದಿಂದ, ಆ ವಿಶ್ವಾಸದಿಂದ ಮತ್ತು ಸೌಹಾರ್ದ ಏನು ಇದ್ದಿತ್ತ ಬಹುಶಃ ಆಗಲೇ ಅದನ್ನು ಕೊಲೆ ಮಾಡೋದಾದರೆ ಏನು ವಿಶ್ವಾಸ ಮತ್ತು ಸೌಹಾರ್ದ ಸಮಾಜ ನಮ್ಮ ಪರಸ್ಪರ ಏನಿತ್ತು ಗ್ರಾಮೀಣ ಮಟ್ಟದಲ್ಲಿ ಅದಕ್ಕೆ ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವುದು. ಫಸ್ಟ್ ನಡೆದಂಥ ಆ ಒಂದು ಅಶ್ರಫ್ ನಮ್ಮ ಮಾಬ್ಲಿಂಗ್ ಕೇಸ್ ಇರಲಿ ಉಡುಪು, ನಂತರ ಬಂದ ಸುಹಾಸ್ ಶೆಟ್ಟಿಯವರ ಮರ್ಡರ್ ಇರಲಿ ಮತ್ತು ಈ ಕೇಸ್ ರೆಹಮಾನ್ ಮತ್ತು ಇನ್ನೊಂದು ಶಾಪ್ ಎಲ್ಲ ಆರೋಪಿಗಳಿಗೆ ಎಲ್ಲರೂ ಕೂಡ ಅವರನ್ನು ಸಮಾಜದಿಂದ ದೂರ ಇಡಬೇಕು. ಅವ್ರಿಗೆ ಯಾರು ಕೂಡ ಈ ರೀತಿ ಮಾಡೋರಿಗೆ ಯಾರು ಕೂಡ ಸಹಕಾರ ಕೊಡಬಾರ್ದು. ಅದು ಅಡ್ವೊಕೇಟಿಂದ ಹಿಡಿದು ಕೋರ್ಟಿಂದ ಹಿಡಿದು ಸಮಾಜ ಚಿಂತನೆ ಉಳ್ಳವರು ಹಿಡಿದು ಎಲ್ಲರೂ ಕೂಡ ಅದರ ಮಾಧ್ಯಮದಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅಂಥ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗಲಿ ಮತ್ತು ದ್ವೇಷದ ಕೊಲೆ, ರಿವೆಂಜ್ ಮರ್ಡರ್ ಎಲ್ಲ ಕೂಡ ಇಲ್ಲಿ ಸ್ಟಾಪ್ ಆಗಬೇಕು ಹೇಳಲಿಕ್ಕೆ ಬಯಸ್ತೇನೆ. ಡೋಂಟ್ ಮಿಸ್ಇಂಟರ್ಪ್ರೇಟ್. ನೆವರ್ ಸೆಡ್ ಅವ್ರು ಬರಬೇಡಿ ಇವ್ರು ಬರಬೇಡಿ, ಎಲ್ಲರಿಗೆ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತೇನೆ. ಮಾಡಬಾರ್ದಿಲ್ಲ. ಸಿ ಆಲ್ ಹ್ಯಾವ್ ಗಾಟ್ ರೆಸ್ಪಾನ್ಸಿಬಿಲಿಟಿ. ಸಪೋರ್ಟ್ ಮಾಡಬಾರ್ದು ಅಂತ ಅಂಬೋದು ನೀವೇ ಹೇಳಿದ್ರಿ. ಈಗ ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದೆ ನಾನು. ಎಲ್ಲ ನೋಡಿ, ಈಗ ಮಾಧ್ಯಮದ ನಿಮ್ಮ ಪೊಲಿಟಿಷಿಯನ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ಮಾಧ್ಯಮದಾಗಿ ನಿಮ್ದು ರೆಸ್ಪಾನ್ಸಿಬಿಲಿಟಿ. ದೂರ ಅಲ್ಲ. ಸಿ ಐ ಸೆಡ್ ಪ್ರತಿಯೊಂದು ಎಲ್ಲ ಯಾವ ವಿಚಾರ ಏನು ವಾಟ್ ಐ ಆಮ್ ಸೇಯಿಂಗ್ ಇಸ್ ಆಲ್ ಹ್ಯಾವ್ ಗಾಟ್ ದಿ ರೆಸ್ಪಾನ್ಸಿಬಿಲಿಟಿ. ಅವರವ್ರ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಅವರವ್ರು ಮಾಡಲಿ. ಯಾವಾಗ ಕೆಲವೊಂದು ವಿಚಾರದಲ್ಲಿ ಮರ್ಡರ್ ಕೇಸ್ ಇರಲಿ, ಇನ್ನೊಂದು ಕೇಸ್ ಇರಲಿ, ಡ್ರಗ್ ಕೇಸ್ ಇರಲಿ, ಅದನ್ನು ಪತ್ತೆ ಹಚ್ಚಿಕೊಂಡು ಕೆಲಸ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ. ನಮ್ಮ ಕೋಟೆಕಾರ್ನಲ್ಲಿ ಬಹುಶಃ ಇವತ್ತು ಬ್ಯಾಂಕ್ ದೊರಾಡದಾಗ ಹೋಗಿ ಎಲ್ಲ ಆರೋಪಿಗಳು ಮತ್ತು ಒಂದು ವೀಕಲ್ ಅರೆಸ್ಟ್ ಮಾಡಿಕೊಂಡು ಕಠಿಣ ಕ್ರಮ ತಗೊಂಡಿದ್ದಾರೆ. ದೊಡ್ಡ ಮಟ್ಟದ ಇಡೀ ರಾಜ್ಯದಲ್ಲೇ ಬೆಚ್ಚುವ ಡ್ರಗ್ ಕೇಸನ್ನು ಬೆಂಗಳೂರಿನ ಪೊಲೀಸ್ ಹಿಡಿಲಾಗ ನಮ್ಮ ಜಿಲ್ಲೆ ಪೊಲೀಸ್ ಹೋಗಿ ಹಿಡಿದಿದ್ದಾರೆ. ಆಗ ನಾವು ಈ ಉತ್ತಮವಾದ ಕೆಲಸ ಮಾಡೋಕೆ ನಾವು ಮೆಚ್ಚಲೇಬೇಕಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ಹಂತದಲ್ಲಿ ಅವರ ಕೆಲಸ ಆಗಿದ್ದಾರೆ. ಎಲ್ಲ ಆರೋಪಿಗಳು ಯಾವ ಆರೋಪಿಗಳು ಕೂಡ ಪತ್ತೆ ಹಚ್ಚಿದ್ದಾರೆ. ಇದರಲ್ಲಿ ಯಾವ ದರೋಡೆ ಕೂಡ
ಸಿಕ್ಕಿ ಬಿದ್ದಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ ಅದರಿಂದಲ್ಲ. ನೋಡಿ, ನಾನು ಈಗಲೇ ಹೇಳಿದ್ದೇನೆ, ಐ ಡೋಂಟ್ ವಾಂಟ್ ಡೀಟೇಲ್. ಈಗ ನೀವು ಅದರಲ್ಲಿ ಖುಷಿ ಇದ್ದರೆ ಸರಿ ಇದ್ದರೆ ನಮ್ದೇನು ಅಭ್ಯಂತರ ಇಲ್ಲಲ್ಲ. ಆಲ್ ರೈಟ್. ಅದೇ ನೋಡಿ, ಇದರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಬೇಕು ಅಂತ ಚರ್ಚೆ ನಾನು ಹೇಳ್ದೇನೆ ಇಷ್ಟೆಲ್ಲ. ಇಂದಿನ ವ್ಯತ್ಯಾಸಗಳು ಈಗಿನ ವ್ಯತ್ಯಾಸಗಳು ಭಾಳಷ್ಟು ವ್ಯತ್ಯಾಸ ಇದೆ. ನನಗೆ ಮಾತ್ರ ಅಲ್ಲ, ಈ ರಾಜ್ಯದ ನಮ್ಮ ಜಿಲ್ಲೆ ಪ್ರತಿಯೊಬ್ಬರಿಗೂ ಕೂಡ ಅದರ ಅನುಭವ ಆಗ್ತಾ ಇದೆ. ಫಾರಿನಲ್ಲಿ ಕೂತ್ಕೊಂಡು ಹಾಕಿದಂಥವ್ರು ಕೂಡ ತಂದು ಅರೆಸ್ಟ್ ಮಾಡಿ ಜಾಲತಾಣ ನಿಮ್ಮ ಮುಂದೆ ಬಂದು ನಿಲ್ಲಿಸಿದ್ದಾರೆ. ಇದರಲ್ಲಿ ಅದು ಹೇಳಿಕೋ ತುಂಬ ವಿಚಾರಗಳಿರ್ತದೆ. ಅದರ ಡಿಫ್ರೆನ್ಸ್ ಗೊತ್ತಾಗುವಾಗ ಒಂದೊಂದು ರೀತಿ ಒಂದೊಂದು ಯಾಕೆ ಅಂತೇಳಿ ವಾಟ್ ಇಸ್ ದ ಪ್ರಾಬ್ಲಮ್ ಅವಾಗ, ಯಾಕೆ ಹೀಗೆ ಹೇಗೆ ಅದನ್ನು ಮಾಡೆಲ್ ಆಗಿ ತಗೊಂಡು ಲೆಟ್ ಇಟ್ ಬಿ ಮಾಡೆಲ್ ಟು ಎವ್ರಿವೇರ್ ಅಲ್ಲ ಅಂತ